ಹಲೋ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ಊರು ಕೋಳಿ ಸಾರು ಮಾಡೋದನ್ನು ತೋರಿಸುವಂತಿದ್ದೀನಿ. ಅದು ಊರು ಕೋಳಿ ಪುಳಿ ಮುಂಚಿ ಮಾಡ್ತಾಯಿದ್ದೇನೆ, ಮೆಣಸಲ್ಲೇ ಮಾಡುವ ಸಾರು. ನಾನಿವತ್ತು ಒಂದು ಕೋಳಿಯನ್ನು ತಗೊಂಡಿದ್ದೇನೆ, ಅಂದರೆ ಒಂದು ಮೊಟ್ಟೆ ಇಡುವ ಕೋಳಿಯನ್ನು ತಗೊಂಡಿದ್ವಿ. ನೋಡಿ, ನಾಳೆಗೆ ಮೊಟ್ಟೆ ಇಡಲಿಕ್ಕೆ ರೆಡಿಯಾಗಿದೆ. ಇದರ ಲಿವರೆಲ್ಲ ಇಟ್ಕೊಂಡಿದ್ದೇನೆ ಬೇರೆ. ಇದು ಮಾಂಸ ಸುಮಾರು 2 kg ಸ್ವಲ್ಪ ಜಾಸ್ತಿ ಇದೆ ಅನಿಸುತ್ತೆ. ದೊಡ್ಡ ಹೆಣ್ಣು ಕೋಳಿ ಇದು. ಈಗ ನಾನು ಮೊದಲಿಗೆ ಇದಕ್ಕೆ ಬೇಕಾದ ಎಲ್ಲ ಸಾಮಾನು ಪದಾರ್ಥಗಳನ್ನ ಹಾಕ್ಕೊಂಡು ರುಬ್ಬಿಕೊಂಡಿದ್ದೇನೆ. ನಾನು ಅದಕ್ಕೆ ಏನು ಹಾಕ್ಕೊಂಡಿದ್ದೇನೆ ಅಂತ ಹೇಳ್ತೀನಿ. ಒಂದು 12 ಬ್ಯಾಡಗಿ ಮೆಣಸಿನಕಾಯಿ, 10 ಊರು ಮೆಣಸಿನಕಾಯಿ ಹಾಕ್ಕೊಂಡಿದ್ದೇನೆ. ಒಣಮೆಣಸು ಎಣ್ಣೆಯಲ್ಲಿ ಹುರಿದು ಹಾಕ್ಕೊಂಡಿದ್ದೇನೆ. ಹಾಗೆಯೇ 2 ಸ್ಪೂನು ಕೊತ್ತಂಬರಿ, ಅರ್ಧ ಸ್ಪೂನು ಜೀರಿಗೆ, ಒಂದು 4 ಕಾಳು ಮೆಂತೆಯನ್ನು ಹಾಕಿ ಸ್ವಲ್ಪ ಹುಳಿಯನ್ನು ಹಾಕ್ಕೊಂಡು ಈ ಥರ ಇದು ಮೆಣಸನ್ನು ರುಬ್ಬಿಟ್ಕೊಂಡಿದ್ದೇನೆ. ನಾನು ಅದನ್ನು ಜೋಡಿಸಿಟ್ಕೊಂಡಾಗ ವಿಡಿಯೋ ಮಾಡಿಲ್ಲ. ಹಾಗೆಯೇ 2 ಈರುಳ್ಳಿ, ಒಂದು ದೊಡ್ಡ ಟೊಮೆಟೊ, 2 ಹಸಿಮೆಣಸಿನಕಾಯಿ ಸಿಳ್ಕೊಂಡಿದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 10 ಹೆಸರು ಬೆಳ್ಳುಳ್ಳಿಯನ್ನು ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಗ್ಗರಣೆಗೆ ಕರಿಬೇವಿನ ಎಲೆ ಫ್ರೆಶ್ ಆಗಿ ತೊಗೊಂಡಿದ್ದೇನೆ, 2 ಎಲೆ ತೊಗೊಂಡಿದ್ದೇನೆ, 2 ಕಡ್ಡಿ. ಇಲ್ಲಿ ನಾನು ಒಂದು ಮಣ್ಣಿನ ಪಾತ್ರೆಗೆ ಒಂದು 50 ಗ್ರಾಮ್ಸ್, ಒಂದು 5ರಿಂದ 6 ಸ್ಪೂನ್ ಎಣ್ಣೆಯನ್ನು ಹಾಕಿ ಇಟ್ಕೊಂಡಿದ್ದೇನೆ. ಇದನ್ನೀಗ ಸ್ಟವ್ ಉರಿಸ್ಕೊಂಡು ಹಾಕ್ಕೊಳ್ತೇನೆ. ಸ್ಟವ್ ಮೇಲೆ ಇಟ್ಕೊಳ್ತೇನೆ. ಎಣ್ಣೆ ಬಿಸಿ ಆಗುವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳುವ. ನಾನು ಎಣ್ಣೆ ಹಾಕ್ಕೊಂಡಿದ್ದೇನೆ, ತುಪ್ಪ ಇದ್ದರೆ ತುಪ್ಪ ಸಹ ಹಾಕ್ಕೊಳ್ಬೋದು. ಈಗ ಎಣ್ಣೆ ಬಿಸಿ ಆಗ್ತಾ ಉಂಟು. ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತೇನೆ, 1.5 ಸ್ಪೂನ್ ಅಷ್ಟು ಹಾಕ್ಕೊಂಡೆ. ಸಾಸಿವೆ ಸಿಡಿತಾ ಇದೆ. ಈಗ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೇನೆ, ಕರಿಬೇವಿನ ಎಲೆ ಮತ್ತು ಹಸಿಮೆಣಸನ್ನು ಹಾಕ್ಕೊಂಡೆ. ಈರುಳ್ಳಿಯನ್ನು ಹಾಕ್ಕೊಂಡೆ. ಈರುಳ್ಳಿ ಸ್ವಲ್ಪ ಕೆಂಪಾಗಲಿ, ಮೆತ್ತಗಾಗಲಿ. ಆಮೇಲೆ ಟೊಮೆಟೊವನ್ನು ಹಾಕೊಳ್ಳುವ. ಈರುಳ್ಳಿ ಮೆತ್ತಗಾಗಿದೆ. ಈಗ ಇದಕ್ಕೆ ಟೊಮೆಟೊವನ್ನು ಸೇರಿಸ್ಕೊಳ್ತೇನೆ. ಈಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೇನೆ. ಉಪ್ಪು ಹಾಕ್ಕೊಂಡಿದ್ದೇನೆ. ಈಗ 1 ಸ್ಪೂನಷ್ಟು ಕರಿಮೆಣಸಿನ ಪೌಡ್ರು, ಒಳ್ಳೆ ಮೆಣಸು ಪೌಡ್ರ್ ಅಂತ ಹೇಳ್ತೀವಿ, ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೇನೆ. ಈಗ ಸುಮಾರು 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇದರ ವಾಸನೆ ಹೋಗೋ ತನಕ ಸ್ವಲ್ಪ ಬಿಸಿಯಲ್ಲಿ ಹುರ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಆಪ್ಷನಲ್ಲೂ ಬೇಕಂತಿಲ್ಲ, ಇದ್ದ ಕಾರಣ ಹಾಕ್ಕೊಂಡಿದ್ದೇನೆ. ಈಗ ಒಗ್ಗರಣೆ ರೆಡಿಯಾಗಿದೆ. ಈ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಂಥ ಮಾಂಸವನ್ನು ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಸೇರಿಸ್ಕೊಳ್ತೇನೆ. ಪ್ಯೂರ್ ನಾಟಿ ಕೋಳಿ ಅಥವಾ ಊರು ಕೋಳಿ ಅಂತ ಹೇಳ್ತೀವಿ, ಏನದು ಇದು, ಒಳ್ಳೆ ದೊಡ್ಡ ಕೋಳಿಯಾಗಿರ್ತಿದ್ದು. ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡ್ರನ್ನು ಹಾಕ್ಕೊಳ್ತೇನೆ. ಹಾಗೆಯೇ ರುಚಿಗೆ ಬೇಕಷ್ಟು ಅಂದಾಜು ಉಪ್ಪನ್ನು ಹಾಕ್ಕೊಳ್ತೇನೆ. ಮತ್ತು ಬೇಕಿದ್ರೆ ಹಾಕುವ. ಒಂದು 2 ಸ್ಪೂನಷ್ಟು ಹಾಕ್ಕೊಂಡೆ. ಈಗ ಕ್ಲೀನಾಗಿ ಮಿಕ್ಸ್ ಮಾಡುವ. ಈಗ ಅದು ಒಗ್ಗರಣೆಯಲ್ಲಿ ಬೇಯಬೇಕು. ಒಂದು 30 ನಿಮಿಷ ಇದು ಬೇಯಬೇಕು. ಮತ್ತು ನೋಡಿಕೊಂಡು ಬೇಕಿದ್ರೆ ಬೇಯಿಸಿದ್ರಾಯ್ತು. ಮುಚ್ಚಿಟ್ಟು ಬೇಯಿಸ್ತೇನೆ. ಈಗ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿದ್ದೇನೆ. ಈಗ ಇದನ್ನು ಮುಚ್ಚಿಡ್ತೇನೆ. ಮತ್ತು ಆಗಾಗ ಮುಚ್ಚಿಕೊಳ್ಸಬೇಕು. ಮುಚ್ಚಿಟ್ಟು ಒಂದು 20ರಿಂದ 30 ನಿಮಿಷ ಬೇಯಿಸುವ. ನೀರೇನು ಈಗ ಹಾಕೋದು ಬೇಡ. ಮತ್ತು ಬೇಕಿದ್ರೆ ನೋಡ್ಕೊಂಡು ನೀರು ಹಾಕೋಬೋದು. ಅದು ಬೇಯುವಾಗ ನೀರು ಬಿಟ್ಕೊಳ್ತದೆ. 10 ನಿಮಿಷ ಆಯಿತು. ಎಷ್ಟು ಬಂದಿದೆ ನೋಡಿ.
ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ. ಇನ್ನು ಬೇಯಬೇಕು. ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂತ. ಬಾಯ್ಲರ್ ಕೋಳಿ ಆದರೆ ಈಗ 4 kg ಮಾಂಸ ಇದ್ದರೂ ಬೇಯಿಸಿ ಹಾಕ್ತಿತ್ತು. ಈಗ 20 ನಿಮಿಷ ಆಯಿತು ನೋಡಿ, ಬೆಂದಿದೆ ನೋಡ್ತಾನೆ. ಒಂದು ಪೀಸನ್ನು ಇಟ್ಕೋಬೇಕು. ಪುಡಿ ಹಾಕ್ತಾ ಉಂಟು. ಹೀಗೆ ಪುಡಿ ಆದರೆ ಮಾಂಸ ಬೆಂದಿದೆ ಅಂತ ಚೆನ್ನಾಗಿ ಪುಡಿಯಾಗಿದೆ ನೋಡಿ. ಹಾಗೆ ಮೂಳೆಯಿಂದ ಮಾಂಸ ಚೆನ್ನಾಗಿ ಬಿಟ್ಟರು ಸಹ ಬೆಂದಿದೆ ಅಂತ ಹೇಳ್ತೇವೆ. ಬೆಂದಿದೆ ಇದು. ಇದಕ್ಕೆ ಕಡ್ದಿಟ್ಕೊಂಡಂಥ ಮೆಣಸನ್ನು ಹಾಕೊಳ್ತೇನೆ. ನಾನು ಈ ಮೆಣಸಿನ ಇದಕ್ಕೆ ಹಾಕಿರೋದನ್ನು ಆಗಲೇ ಹೇಳಿದ್ದೇನೆ. ನಾನಿವತ್ತು ಇದನ್ನು ಮಿಕ್ಸಿಲಿ ರುಬ್ಬಿಲ್ಲ, ನಾನು ಗ್ರೈಂಡ್ರಲ್ಲಿ ರುಬ್ಕೊಂಡಿದ್ದೇನೆ. ಆದಷ್ಟು ನೈಸ್ ಮಾಡಬೇಕು ಅಂತ ಹಾಕ್ಕೊಳ್ತಾ ಇದ್ದೇನೆ. ನೋಡ್ಕೊಂಡು ಹಾಕೊಳ್ಳುವ. ನೀರೇನು ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ತೆಂಗಿನಕಾಯಿ ಹಾಕಿಲ್ಲ ನಾನು, ಮೆಣಸಲ್ಲೇ ಮಾಡುವಂಥ. ನೀವು ನೋಡಿದಾಗೆ ಎಲ್ಲ ಮೆಣಸನ್ನು ಹಾಕ್ಕೊಂಡಿದ್ದೇನೆ ನೋಡಿ, ಅದಕ್ಕೆ ಬಂದಿದೆ. ಈಗ ನಾನು ಅದರ ಮೊಟ್ಟೆಯನ್ನು ಹಾಗೆ ಇಟ್ಕೊಂಡಿದ್ದೆ ನೋಡಿ, ಇದನ್ನೀಗ ಇದ್ರ ಜೊತೆ ಬೇಯಲಿಕ್ಕೆ ಹಾಕ್ತೇನೆ. ಮೊಟ್ಟೆ ಬೇಯಲಿಕ್ಕೆ ಅಷ್ಟೇ ಸ್ವಲ್ಪ ಹೊತ್ತು ಸಾಕಾಗ್ತದೆ. ಇಲ್ಲದ್ರೆ ನಾವು ಸೌಟ್ ಹಾಕಿ ಆಗಾಗ ತಿರುಗಿಸುವಾಗ ಮೊಟ್ಟೆ ನೀರಾಗ್ತದೆ ಅಂತ ನಾನು ಅದನ್ನು ಬೇರೆ ಇಟ್ಟಿದ್ದೆ. ಮತ್ತು ಇದು ಮೊಟ್ಟೆ ಕೋಳಿ ಆದ ಕಾರಣ ಇದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರ್ತದೆ. ಹಾಗೆ ನೋಡಿ ಜಾಸ್ತಿ ಎಣ್ಣೆ ಬಿಟ್ಕೊಂಡಾಗ ಕಾಣ್ತಾ ಉಂಟು. ಈಗ ಇದಕ್ಕೆ ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳುವ. ಚೆನ್ನಾಗಿ ಅದರ ಎಲ್ಲ ಖಾರವನ್ನು ಎಳ್ಕೊಳ್ಬೇಕು. ಆಮೇಲೆ ಉಪ್ಪು ನೋಡ್ಕೊಳ್ಬೇಕು. ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೊಳ್ತಾ ಇದ್ದೀನಿ. ಇದೆಲ್ಲ ಆಪ್ಷನಲ್ಲ, ಹಾಕಲೇಬೇಕು ಅಂತೇನಿಲ್ಲ. ಈಗ ಸಾಕು, ಸ್ಟವ್ ಆಫ್ ಮಾಡಿಕೊಂಡು ಸಾರು ಇಳಿಸ್ಕೊಳ್ತೇನೆ. ಕೋಳಿ ಸಾರೇನೋ ರೆಡಿ ಆಯಿತು. ಜೊತೆಯಲ್ಲಿ ತಿನ್ನೋಕ್ಕೆ ರೊಟ್ಟಿ ರೆಡಿ ಮಾಡ್ತಾ ಇದ್ದೇನೆ. ಇದನ್ನು ಕಾವಲಿ ರೊಟ್ಟಿ ಅಂತ ಹೇಳ್ತೇವೆ, ಅಕ್ಕಿ ರೊಟ್ಟಿ ಅಥವಾ ಕಾವಲಿ ರೊಟ್ಟಿ ಅಂತ ಹೇಳ್ತೇವೆ ಇದನ್ನು. ಮಂಗಳೂರು ಕಡೆ ಸ್ಪೆಷಲ್ ಇದು. ಕೋಳಿಗೆ ತಿನ್ನೋಕ್ಕೆ, ಕೋಳಿ ಸಾರು ಜೊತೆ ತಿನ್ನೋಕ್ಕೆ ಈ ರೊಟ್ಟಿ ಸ್ಪೆಷಲ್ಲಾಗಿರ್ತದೆ. ಚಿಕನ್ ಸಾರು ಜೊತೆಲಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಬಿಸಿ ಬಿಸಿ ರೊಟ್ಟಿ ರೆಡಿನೂ ಆಗ್ತಾಯಿದೆ. ಬಿಸಿಯಾದ ರೊಟ್ಟಿ ಜೊತೆ ಊರು ಕೋಳಿ ಪುಳಿ ಮುಚ್ಚಿಯಲ್ಲಿ ತಿನ್ನುವ ಬನ್ನಿ. ಹಾಗೆ ನಾನು ಮಾಡಿದ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ. ಥ್ಯಾಂಕ್ ಯು.